ಅಯ್ಯೋ ಎಲ್ಲ ಹಿಂಗೆ ಬಂದ್ಬಿಟ್ಟಿದೆ ಸ್ವಲ್ಪ ಕೆಳಗಡೆ ಹಾಂ ಇಟ್ಕೋಬೇಕಾ ಏನು ಹೇಳಬೇಕು ನೀವು ಹೇಳಿ ಸರ್. ನಾನು 6ನೇ ಸತಿ ಸಿನಿಮಾ ನೋಡ್ತಿರೋದು ಸರಿನಾ. ಸೆಲೆಬ್ರಿಟಿ ಶೋ ಇದ್ದಾಗ ಇಲ್ಲ ಮನೆಗೆ ನಾವು ರೀ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸೆನ್ಸರ್ದು ಒಂದು ಸತಿ. ಸೊ ಎಲ್ಲ ಸತಿನೂ ನನಗೆ ಈ ಸೇಮ್ ಖುಷಿ ಸೇಮ್ ಫೀಲೇ. ಎಷ್ಟು ಸತಿ ಈ ಸಿನಿಮಾ ನೋಡಿದ್ರು ಇನ್ನೊಂದು ಸತಿ ಬಂದು ನೋಡೋಣ ಅಂದ್ರೂ ಅದೇ ಎಕ್ಸೈಟ್ಮೆಂಟ್ ನನಗಿರುತ್ತೆ. ಆ ಥರ ಒಂದು ಸಿನಿಮಾ. ಅವ್ರದ್ದು ಪರ್ಫಾರ್ಮೆನ್ಸ್ ಅಂತೂ ನನಗೆ ಇಷ್ಟ ಆಗಿಲ್ಲ. ಯಾಕೆಂದರೆ ಒಂದು ಇಷ್ಟು ವರ್ಷ ಒಂದು ಯಾವುದೇ ಥರ ಸಿನಿಮಾ ಮಾಡ್ಕೊಂಬಂದಿದ್ದಾರೋ ಆ ಒಂದು ಜಾನರಿಂದ ಒಂಚೂರು ಸಪ್ರೇಟಾಗಿ ಇದೆ ಇದು ಸಬ್ಜೆಕ್ಟ್ ಆಗಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಆಗಲಿ. ಸೊ ಒಂದು ಅಮಾಯಕ ಥರ ಒಂದು ಕ್ಯಾರೆಕ್ಟರ್ ಅವರು ಒಂದು ಯಾವುದೇ ಇಮೋಷನ್ಸ್ ಇಲ್ಲದೆ ಅವರು ಒಂದು ಕ್ಯಾರೆಕ್ಟ್ರು. ಆಮೇಲೆ ಇಮೋಷನ್ಸ್ ಬಂದು ಆ ಲವಲ್ಲಿ ಬಿದ್ದು ಮತ್ತು ಎಲ್ಲನೂ ಕಳೆದೋಯ್ತು ಅಂತಂದರೆ ಯಾವ ಥರ ಒಬ್ಬರು ಬಿಹೇವ್ ಮಾಡ್ತಾರೆ ಅನ್ನೋದು ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಿನಿಮಾ ಅಂತೂ ಪೈಸಾ ವಸೂಲ್ ಸಿನಿಮಾನೇ. ಸೊ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡ್ತಾಯಿದ್ದೀನಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಲ್ಲ ಸತಿನೂ ಹೇಳ್ತೀರಾ ಅಣ್ಣ ನೀವೊಂದು ಒಳ್ಳೆ ಸಿನಿಮಾ ಮಾಡಿ ಸಿನಿಮಾ ಮಾಡಿ ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ. ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಥಿಯೇಟರ್ಸ್ ಬಂದು ಎಲ್ಲರೂ ಸಿನಿಮಾ ನೋಡಬೇಕು ಅಂತ ನಾನು ಕೋರ್ಕೋತಾನೆ. ಥ್ಯಾಂಕ್ ಯು. ಅಫ್ಕೋರ್ಸ್ ಕತೆ ಹೇಳ್ದಾಗಲೇ ನಾನು ಇದ್ದೆ ಜೊತೆಗೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಅವ್ರ ಶೂಟಿಂಗ್ ಟೈಮಲ್ಲಿ ಎಷ್ಟೋ ಸತಿ ಹೋಗಿದ್ದೀನಿ. ಬಟ್ ಈ ಸಿನಿಮಾ ಹಿಂಗೆ ಬರುತ್ತೆ ಅನ್ನೋದು ನಿಜ ಗೊತ್ತಾಗಲಿಲ್ಲ. ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಗೊತ್ತಾಗಿಲ್ಲ. ಬಟ್ ಎಡಿಟೇಬಲ್ ಆಮೇಲೆ ಅದರದ್ದು ಆರ್ ಅಂತೂ ಎಷ್ಟು ಆ ಕ್ಯಾರೆಕ್ಟರ್ನ ಎಷ್ಟು ಬೂಸ್ಟಪ್ ಮಾಡಿದ್ದಾರೆ ಅಂದರೆ ಒಂದು ಶ್ರುತಿಯಮ್ಮ ಕ್ಯಾರೆಕ್ಟರ್ ಆಗಲಿ, ಕಿಟ್ಟಿ ಸರ್ ಆಗಲಿ, ಸೋನಲ್ ಅವರು ಇವರಿಬ್ಬರು ಮಧ್ಯೆ ಲವ್. ಸೊ ಒಂದೊಂದು ಬಂದಾಗ ಒಂದೊಂದು ಥರದ್ದು ಮ್ಯೂಸಿಕ್ ಕೊಟ್ಟವ್ರೆ ಪ್ರದ್ಯೋಧನ್ ಅವರು. ಸೊ ಮ್ಯೂಸಿಕ್ಕು ಪೈಸಾ ವಸೂಲ್, ಆ್ಯಕ್ಟಿಂಗ್ ಪೈಸಾ ವಸೂಲ್, ಎಲ್ಲರದ್ದು ಪರ್ಫಾರ್ಮೆನ್ಸು ಸಖತ್ತಾಗಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮ್ಯಾಮ್ ಕಮ್ಬ್ಯಾಕ್ ಅಂತ ಅಲ್ಲ ಮ್ಯಾಮ್, ಯಾಕೆ ಅಂದರೆ ಸಿನಿಮಾಗಳು ಮಾಡ್ತಾ ಬರ್ತಿದ್ದಾರೆ. ಯಾವುದೇ ರೀತಿಯ ಮಧ್ಯದಲ್ಲಿ ಬ್ರೇಕ್ ಆಗಿಲ್ಲ, ಏನೂ ಇಲ್ಲ. ಕಮ್ಬ್ಯಾಕ್ ಅನ್ನೋದು ಯಾಕೆ ಅಂದರೆ ಇದು ಈ ಥರ ಕ್ಯಾರೆಕ್ಟರ್ ಸೃಷ್ಟಿ ಮಾಡೋ ಡೈರೆಕ್ಟರ್ಸ್ ಬೇಕು. ಆ್ಯಕ್ಟರ್ಸ್ಗೆ ಇರುತ್ತೆ ಎಲ್ಲನೂ ಅವ್ರ ಒಳಗಡೆ ಇರುತ್ತೆ. ಒಳ್ಳೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಇರುತ್ತೆ. ಬಟ್ ಒಳ್ಳೆ ಡೈರೆಕ್ಟರ್, ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು. ಸೊ ಅಂಥ ಸಬ್ಜೆಕ್ಟ್ ಸಿಕ್ಕಿದೆ. ಸಬ್ಜೆಕ್ಟ್ ಹೇಳಿ ಆ ಒಂದು ಕ್ಯಾರೆಕ್ಟರ್ಗೆ ಮನೆಯಲ್ಲಿ ತುಂಬಾ ಒಂದು ಪ್ರಿಪ್ರೇಷನ್ ಮಾಡಿದ್ದಾರೆ. ಸೊ ಆ ಪ್ರಿಪ್ರೇಷನ್ ಈಗ ತೆರೆ ಮೇಲೆ ಕಾಣ್ತಿದೆ. ಸೊ ತುಂಬ ಖುಷಿಯಾಗಿದೆ ನನಗಂತೂ. ಅವ್ರು ಕಾಲ್ ಮಾಡಿದರು, ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಆಮೇಲೆ ಟೈಗರ್ ಖಂಡಿತವಾಗಿ ನಾನು ಸಿನಿಮಾ ನೋಡ್ತೀನಿ ಅಂತಲೇ ಹೇಳಿದ್ದಾರೆ. ನನಗಂತೂ ಖುಷಿ ಇದೆ. ಅವ್ರು ಬಂದು ನೋಡಿದರೆ ಅವರು ಖುಷಿ ಪಡ್ತಾರೆ. ಟೈಗರ್ಗೆ ಈ ಥರ ಒಂದು ಸಿನಿಮಾ. ಥ್ಯಾಂಕ್ ಯು ಅಪ್ಪ. ರಾಹುಲ್ ಹೇಳಿ, ರಾಹುಲ್ ಬಂದ್ಬಿಡಿ. ಮೊನ್ನೆ ನೋಡಿಲ್ವಾ? ಇವತ್ತೇ ನೋಡಿದ್ರ? ಚೆನ್ನಾಗಿ ಇದು ಮೊನ್ನೆ ನೀವು ಮಾಡಿದ್ದು ರಿವ್ಯೂಸ್ ತುಂಬಾ ಚೆನ್ನಾಗಿತ್ತು. ಬಟ್ ಅವಾಗ ಹೇಳಿದಾಗ ನಿಮ್ಗೆ ಅನ್ಸಿರಲ್ಲ, ಇವತ್ತು ಗೊತ್ತಾಗ